ಗುಬ್ಬಿಯಲ್ಲಿ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ. ಕನ್ನಡ ಪರಂಪರೆ ಸಾರಿದ ಗುಬ್ಬಿ ಸಾಹಿತ್ಯ ಸಮ್ಮೇಳನ. ಗುಬ್ಬಿಯಲ್ಲಿ ತಾಲೂಕು ಮಟ್ಟದ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಅದ್ದೂರಿಯಾಗಿ ಆಚರಿಸಲಾಗಿದ್ದು, ಇತಿಹಾಸ ಪ್ರಸಿದ್ಧ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇಗುಲದಿಂದ ಹಿಡಿದು ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಕನ್ನಡದ ತೇರಿನ ಮೆರವಣಿಗೆಯನ್ನ ನಡೆಸಲಾಯಿತು. ಇನ್ನು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸಿದ್ದಲಿಂಗಪ್ಪ ಮಾತನಾಡಿ, ಕನ್ನಡದ ಸವಿಯನ್ನ ಇಂದಿನ ಯುವ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅನೇಕ ಮಹನೀಯರು ಹುಟ್ಟಿದ ಗುಬ್ಬಿಯ ಪರಂಪರೆ ಇಂದು ಕೂಡ ಜೀವಂತವಾಗಿದೆ. ಇಂತಹ ನೆಲದಲ್ಲಿ 6ನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ ಎಂದಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶಯ. ಯಾಕೆಂದ್ರೆ ನಾವೆಲ್ಲ 60-70 ಆಸುಪಾಸಿನಲ್ಲಿ ಇರ್ತಕ್ಕಂಥವ್ರಿಗೆ ಸಾಹಿತ್ಯದ ಮೆರುಗು, ಸಾಹಿತ್ಯದ ಅರ್ಥ ಮಾಡಿಸೋದಕ್ಕಿಂತ ಹೆಚ್ಚಾಗಿ ಇವತ್ತು 9ನೇ ತರಗತಿಯಿಂದ ಮುಂದುವರೆದಂತ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಸವಿಯನ್ನು ಉಣಿಸಿದ್ರೆ ಅಥವಾ ಸಾಹಿತ್ಯದ ಆಸಕ್ತಿಯನ್ನು ಬೆಳೆಸಿದ್ರೆ ಅವ್ರು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಇವತ್ತು ಗುಬ್ಬಿ ತಾಲೂಕಿನಲ್ಲಿ ಎಂತಹ ಮಹಾಮಹಿಮರು, ಎಂತ ಚಾರಿತ್ರಿಕವಾದಂತ ಕೆಲಸವನ್ನು ಮಾಡೋಗಿದ್ದಾರೆ. ನಾಟಕ ರತ್ನ ಗುಬ್ಬಿ ವೀರಣ್ಣ ಎಲ್ಲ ಕಡೆ ಹೇಳ್ತಾರೆ. ಗುಬ್ಬಿ ವೀರಣ್ಣ ಅಂದ ತಕ್ಷಣ ಗುಬ್ಬಿ ಅಂದ ತಕ್ಷಣ ವೀರಣ್ಣ, ವೀರಣ್ಣ ಅಂದ ತಕ್ಷಣ ಗುಬ್ಬಿ, ಎರಡು ಅಕ್ಕಪಕ್ಕದಲ್ಲಿ ಜೊತೆಯಲ್ಲೇ ಬರ್ತಕ್ಕಂಥವ್ರು. ನಾಟಕ ರತ್ನ ಗುಬ್ಬಿ ವೀರಣ್ಣ ಅವ್ರನ್ನ ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ಅನ್ನದೇವರು ಅಂತಿದ್ರು, ನನ್ನ ಆಶ್ರಯದಾತ ಅಂತಿದ್ರು, ಅನ್ನದಾತ ಅಂತಿದ್ರು. ವರನಟ ಡಾಕ್ಟರ್ ರಾಜ್ಕುಮಾರ್ ಅಂತವ್ರಿಗೆ ಆಶ್ರಯವನ್ನು ಕೊಟ್ಟಂತ ಒಂದು ಕಂಪನಿ, ನಾಟಕ ಕಂಪನಿ ಬೆಳೆದು ಪೋಷಿಸಿದಂತ ಒಬ್ಬ ಕಲಾವಿದ, ಏಕೈಕ ಸಾಮ್ರಾಟ ಇದ್ದದ್ದು ಗುಬ್ಬಿಯಲ್ಲಿ. ಅದು ನಾವು ನೀವೆಲ್ಲ ಹೆಮ್ಮೆ ಪಡಬೇಕಾದದ್ದು. ಗುಬ್ಬಿ ವೀರಣ್ಣವರು ಮತ್ತೆ ಚಿತ್ರ ಸಾಹಿತಿ, ಚಲನಚಿತ್ರಕ್ಕೆ ಸಾಹಿತ್ಯವನ್ನು ಬರ್ಕೊಟ್ಟಂತ ಉದಯಶಂಕರ್ ಚಿಟ್ನಳ್ಳಿ ಅವರು, ಅಂದ್ರೆ ಚಂದ್ರಶೇಖರ್ಪುರ, ಮತ್ತೆ ನಟಭಯಂಕರ ಗಂಗಾಧರಾಯರು, ಮೂಕನಹಳ್ಳಿ ಪಟ್ಟಣದವರು. ಈ ಕಲಾ ಪ್ರಪಂಚದಲ್ಲಿ ಇಂಥ ಅನೇಕರಿದ್ರು. ಅದಕ್ಕಿಂತ ಮುಂಚೆ ವಚನ ಸಾಹಿತ್ಯಕ್ಕೆ ಅನೇಕರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದನ್ನ ನಮ್ಮ ಸಮ್ಮೇಳನದ ಅಧ್ಯಕ್ಷರ ಭಾಷಣದಲ್ಲಿ ತಿಳಿಯಪಡಿಸ್ತಾರೆ ನಮ್ಗೆಲ್ಲ. ಈ ತಾಲೂಕಲ್ಲಿ ಅನೇಕ IAS ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಹಣ್ಣಳ್ಳಿಯವರ ರೇವಣ್ಣ ಆಗ್ಬೋದು, ಅಥವಾ ಅಡನಹಳ್ಳಿಯ ನಮ್ಮ IAS ಅಧಿಕಾರಿಗಳಾಗಿರ್ತಕ್ಕಂಥವ್ರು ಆಗ್ಬೋದು. ಅನೇಕರು ರಾಜ್ಯ ಮಟ್ಟಕ್ಕೆ ಹೋಗಿ ಹೆಸರನ್ನು ಮಾಡಿರ್ತಕ್ಕಂಥವ್ರು. ಅಷ್ಟೇ ಅಲ್ಲದೆ ರಾಜಕಾರಣಿಗಳಲ್ಲೂ ಇದ್ದು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥ ಒಂದು ಜಿಲ್ಲೆ ಬಹುಶಃ ಜಿಲ್ಲೆಯಲ್ಲಿ ತಾಲೂಕಿದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕೂಡ ಈ ತಾಲೂಕಿನ ಕಡೆ ಗಮನ ಹರಿಸಂತಾಗಿದೆ. ಅದು ನಿಟ್ಟೂರಿನಲ್ಲಿರ್ತಕ್ಕಂಥ HAL ಕಾರ್ಖಾನೆ. ಅಂತ ಕಾರ್ಖಾನೆ ಇಡೀ ದೇಶದ ಭೂಪಟದಲ್ಲಿ HAL ಅಂತಕ್ಕಂಥ ಒಂದು ಘಟಕವನ್ನು ಹೊಂದಿರತಕ್ಕಂಥ ತಾಲೂಕು ಯಾವ್ದಾದ್ರು ಇದ್ರೆ ಅದು ಗುಬ್ಬಿ ತಾಲೂಕು. ಇಂಥ ಐತಿಹಾಸಿಕವಾಗಿರ್ತಕ್ಕಂಥ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ಇವುಗಳಿಗೆ ಕೊರತೆ ಏನು ಇಲ್ಲ. ಅನೇಕರು ಸಾಹಿತ್ಯವನ್ನು ಬೆಳೆಸಿ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ನಂಜುಂಡಸ್ವಾಮಿ ಅವರು ಕೂಡ ವಚನ ಸಾಹಿತ್ಯಕ್ಕೆ, ಒಂದಷ್ಟು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ, ಬರಹಗಳನ್ನ, ಲೇಖನಗಳ ಮುಖಾಂತರ, ಭಾಷಣಗಳ ಮುಖಾಂತರ ಕೊಟ್ಟು ಹೋಗಿರ್ತಕ್ಕಂಥದ್ದನ್ನ ನಾವು ಗುಣಗಾನ ಮಾಡಬೇಕಾಗತ್ತೆ. ಇನ್ನು ಸಮ್ಮೇಳನಾಧ್ಯಕ್ಷ ಡಾ ಬಿ ನಂಜುಂಡಸ್ವಾಮಿ ಮಾತನಾಡಿ, ಅನೇಕ ವಚನಕಾರರನ್ನ ಕೊಟ್ಟ ಹೆಗ್ಗಳಿಕೆಗೆ ಗುಬ್ಬಿಗೆ ಸಲ್ಲುತ್ತೆ. ವಚನ ಸಾಹಿತ್ಯಕ್ಕೆ ಅದ್ಭುತ ಕೊಡುಗೆ ನೀಡಿದ ತಾಲೂಕಿದು. ಮೊದಲ ವಚನಕಾರರಾಗಿ ಗುರುತಿಸಲ್ಪಟ್ಟ ಮಲ್ಲಣ್ಣರ ಕೊಡುಗೆ ಅಪಾರ. ಜೊತೆಗೆ ಚನ್ನಬಸವೇಶ್ವರರ ಶಿಷ್ಯರಾದ ಯಡಿಯೂರು ಸಿದ್ದಲಿಂಗ ಸ್ವಾಮಿಗಳನ್ನ ನಾವು ಸ್ಮರಿಸಬೇಕು ಎಂದಿದ್ದಾರೆ. 5 ಜನ ನಮ್ಮ ಗುಬ್ಬಿ ತಾಲೂಕಿನವರೇ ವಚನಕಾರರಾಗಿ ಹೋಗಿದ್ದಾರೆ. ಇಷ್ಟು ಅದ್ಭುತವಾದಂತ ವಚನ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟರು. ಇನ್ನ ಗುಬ್ಬಿ ಅಮರಗೊಂಡ ಕವಿಗಳ ಬಗ್ಗೆ ಒಂದು ಮಾತನಾಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಹೇಳಿದೆ ಆಗ್ಲೇ, ಅಮರಗೊಂಡ ಮಲ್ಲಿಕಾರ್ಜುನ ತಂದೆ ವಚನಗಾರ. ಅವನು ಶಿಷ್ಯ ಒಬ್ಬ ಗುರುಭಕ್ತ ಅಂತಿರ್ತಾನೆ. ಅವನು ಮಹಾಗುರುಭಕ್ತ. ಆದ್ರೆ ಬೇರೆ ಶಿಷ್ಯರು ಅವನ ಬಗ್ಗೆ ಹೊಟ್ಟೆ ಹೊಡ್ಕೊಂತ ಇರ್ತಾರೆ. ಆಗ ಅವನು ಒಂದ್ ದಿವಸ ಆ ಗುರುವಿನ ಪಕ್ಕ ಕೂತ್ಕೊಂಡ್ಬಿಡ್ತಾನೆ ಬಂದು. ಆಗ ಅವನಿಗೆ ಹೇಳ್ತಾರೆ, ನಿನ್ಗೆ ಶೂಲಕ್ಕೆ ಹಾಕಿಸ್ತೀನಿ ಏನು ಒಂದು. ಅದು ಶೂಲ ಹಾಕ್ತಾರೆ. ಅಂದ್ರೆ ನಾವು ಟಾಯ್ಲೆಟ್ ಹೋಗ್ತೀವಲ್ಲ, ಆ ಜಾಗದಲ್ಲಿ ಒಂದು ಇದನ್ನ ಆರೆಕೋಲ್ನ ಉಲ್ಟಾನ ಇಟ್ಬಿಟ್ರೆ ಹಾಕಿ ಸೀಳಿದ್ರೆ ಬ್ಲೀಡಿಂಗ್ ಆಗಿ ಸತ್ತೋಗ್ಬಿಡ್ತಾನೆ. ಅದನ್ನ ಶೂಲಕ್ಕೆ ಹಾಕೋದು ಅಂತ. ಶೂಲಕ್ಕೆ ಹತ್ತುತ್ತಾನೆ, ಏನೂ ಆಗಲ್ಲ ಅಂತ ಗುರುಭಕ್ತ. ಅವನ ಹೆಸರೇ ಏನು ಅನ್ನೋದು ಈಗ ಮರ್ತೋಗ್ಬಿಟ್ಟಿದೆ ನಾವು. ಆ ಗುರುಭಕ್ತನ ಮಹಾನ್ ಗುರುಭಕ್ತ ಇದರಿಂದ ಅವ್ರು ಬರೆದ ಒಂದು ವಚನ ಇದೆ. ನಾನು ಆ ವಚನ ಸೇರ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಸೇರ್ಸಕ್ಕೆ. ಆದ್ರೆ ನಾನು ಹಳೆ ಲೇಖನನೇ ಪ್ರಿಂಟ್ ಮಾಡ್ಬಿಟ್ಟವೆ, ಅದ್ರಲ್ಲಿ ಆ ವಚನ ಸೇರ್ಕೊಂಡಿಲ್ಲ ಈ ಸಂಚಿಕೆಯಲ್ಲಿ. ನೆಕ್ಸ್ಟ್ ಸೇರಿಸಿ ಪ್ರಿಂಟ್ ಮಾಡ್ಬೇಕು. ಒಂದೇ ಒಂದು ವಚನ, ಅವನ ಗುರುಭಕ್ತ ಏನು ವಚನ ಸಿಕ್ಕಿದೆ ಆಯ್ತಾ. ಅವನು ಗುರುಭಕ್ತ, ಅವನ ಪರಂಪರೆಯಲ್ಲಿ ಬಂದವನು ನಾಗನಾಥಾರ್ಯ, ಅಮರಗೊಂಡಾರ್ಯ. ಅಲ್ಲಿ ಬಂದಂತವನು 1420 ಬಂದಂತವನು ನಮ್ಮ ಇವನು ಯಾರು
ಗುಬ್ಬಿ ಮಲ್ಲಣ್ಣ. ಅವನೇ ಪ್ರಪ್ರಥಮ ವಚನ ಸಂಕಲನಗಾರ. ಗಣಭಾಷಿತ ರತ್ನಮಾಲೆ ಅಂತ ಅದ್ಭುತವಾದ ಕೃತಿಯ 101 ಸ್ಥಳದಲ್ಲಿ ಅದ್ಭುತವಾಗಿ ರಚನೆ ಮಾಡಿದ್ದಲ್ಲದೆ ಅವನು ವೇದ, ಉಪನಿಷತ್ತು, ಆಗಮಗಳ ಶ್ಲೋಕಗಳನ್ನ ತಗೊಂಡ ಬಸವಾದಿ ಪ್ರಮುಖರ ವಚನಗಳನ್ನು ಜೋಡಿಸ್ತಾ ಅವನೊಂದು ಮಾತು ಹೇಳ್ತಾನೆ, ನಾನು ಇಂಥ ಅದ್ಭುತವಾದ ಗ್ರಂಥ ಬರ್ತಿದ್ದೀನಿ, ಈ ಗ್ರಂಥದಲ್ಲಿ ಏನಾದ್ರು ದೋಷ ಇದ್ರೆ ಈ ಗ್ರಂಥದಲ್ಲಿ ಏನಾದ್ರು ಶ್ಲೋಕವನ್ನು ತಿದ್ದಬೇಕು ಅಂತ ತಾವೆಲ್ಲ ತಿದ್ದಬಹುದು ಅಂತ ಹೇಳ್ತಾನೆ. ಆದ್ರೆ ಇದುವರೆಗೂ ಯಾರು ತಿದ್ದಿಲ್ಲ ಅಂತ ಅದ್ಭುತವಾದ ಕೃತಿಯನ್ನು ಕೊಟ್ಟ. ಇನ್ನು ಬಸವ ಬೃಂಗೇಶ್ವರ ಮಹಾಸ್ವಾಮೀಜಿ ಮಾತನಾಡಿ, ಇಂದಿನ ದಿನಗಳಲ್ಲಿ ಪುಸ್ತಕ ಓದುಗರ ಸಂಖ್ಯೆ ಕಡಿಮೆಯಾಗಿದ್ದು ಓದು ಮತ್ತು ಅಧ್ಯಯನದಲ್ಲಿ ತೊಡಗಿರುವವರು ವಿರಾಳ. ಆರ್ಕೆಸ್ಟ್ರಾ ಇದ್ರೆ ಕಾಲೇಜ್ ಫೀಲ್ಡ್ ತುಂಬಾ ಜನರಿರ್ತಾ ಇದ್ರು, ಆದ್ರೆ ಸಮ್ಮೇಳನ ಆಗಿರೋದಕ್ಕೆ ಯಾರೂ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿ ಬಹಳಷ್ಟು ಜನ ಅಂತವರೇ ಇದ್ದೀರಿ ಅಂತೇಳಿ ತುಂಬಾ ಗಂಭೀರವಾಗಿ ನಾನು ಮಾತನಾಡ್ಲಿಕ್ಕತ್ತೀನಿ. ಅದೇ ಇಲ್ಲಿ ಯಾವ್ದೋ ಒಂದು ಆರ್ಕೆಸ್ಟ್ರಾ ಇದ್ದಿದ್ರೆ, ಯಾವ್ದೋ ಒಂದು ಸಿನಿಮಾ ಹಾಡುಗಳಿಗೆ ಡ್ಯಾನ್ಸ್ ಮಾಡೋರಿದ್ರೆ ಕಾಲೇಜ್ ಫೀಲ್ಡ್ ಜಾಗನೇ ಇರ್ತಿರ್ಲಿಲ್ಲ. ಅಂದ್ರೆ ಯಾಕೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆಯನ್ನ ಉಳಿವಿಗಾಗಿ ಇಲ್ಲೇ ಒಂದು ಬೆರಳೆಣಿಕೆಯಷ್ಟು ಜನ ಮಾತ್ರ ಇದಕ್ಕೋಸ್ಕರ ಶ್ರಮ ಬೀಳ್ತಾರೆ, ಇದಕ್ಕೋಸ್ಕರ ಕಷ್ಟಪಡ್ತಾರೆ. ವಯೋವೃದ್ಧರು, ಆರೋಗ್ಯ ಸರಿ ಇಲ್ಲ, ಆದ್ರೂ ಬರ್ತೀನಿ, ಆದ್ರೂ ಬರೀತೀನಿ, ಆರಾಮ್ ಡಾಕ್ಟರ್ಗೆ ಮಾಡ್ಕೊಂಡು ಆರಾಮ್ ಇರ್ಬೋದಿತ್ತಲ್ಲ. ಇನ್ನು ಗುಬ್ಬಿಯಲ್ಲಿ ನಡೆದ ಅದ್ದೂರಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು, ಕಳ್ಳಿಪಾಳ್ಯ ಲೋಕೇಶ, ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ನರಸಿಂಹಮೂರ್ತಿ, ತಾಲೂಕು ಅಧ್ಯಕ್ಷ ಯತೀಶ್ ಸೇರಿದಂತೆ ಹಲವರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.